ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್ ಐ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತೀರಿ ಅಂತ ಕೇಳ್ಕೊಳ್ತಾ, ಸೊ ನಿಮ್ಮ ಸಹಕಾರ ಮತ್ತು ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ. ದಯವಿಟ್ಟು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ, ವಾಟ್ ಆರ್ ದ ಪ್ರಾಪರ್ಟಿ ರೈಟ್ಸ್ ಆಫ್ ದ ಇಲ್ಲಿಜಿಟಿಮೇಟ್ ಚೈಲ್ಡ್. ಇವತ್ತಿನ ಆಧುನಿಕ ಯುಗದಲ್ಲಿ ಬಹಳಷ್ಟು ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ಒಂದು ವಿಷಯ ಅಥವಾ ವಿಚಾರ ಅಂತಂದ್ರೆ, ಕಾನೂನು ಬಾಹಿರವಾಗಿ ಅಥವಾ ಅನೈತಿಕ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಮಗುವಿಗೆ ಇರ್ತಕ್ಕಂಥ ಆಸ್ತಿಯ ಹಕ್ಕು. ಸೊ ಇದು ಎಲ್ಲಿಂದ ಬಂದಿದೆ ಅಂತೇಳಿ ನಾವು ನೋಡ್ತಾ ಹೋದ್ರೆ, ಇವತ್ತು ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಮಗು ಇರ್ಬೋದು ಅಥವಾ ಕಾನೂನು ಬಾಹಿರವಾಗಿ ಹುಟ್ಟಿರ್ತಕ್ಕಂಥ ಮಗು ಎಂಬತಕ್ಕಂಥದ್ದೇನಿದೆ, ನಾವು ಹಿಂದೂ ಕೋಡಿಫಿಕೇಶನ್ ಲಾ ಅನ್ನು ಹೋದಾಗ ಹಿಂದೂ ಸಕ್ಸೆಷನ್ ಆಕ್ಟ್ ಗಿಂತ ಮುಂಚೆ ಇರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಲಾ ಅಂತ ಹೇಳ್ತೀವಿ. ಇಂಥ ಒಂದು ಹಿಂದೂ ಕೋಡಿಫಿಕೇಶನ್ ಲಾದೊಳಗಡೆನೆ ಸಹ ಹಿಂದೆ ಹೇಳಿದೆ, ನಮ್ಮ ಭಾರತದ ಪುರಾತನ ಧರ್ಮನ ಹಿಂದೂ ಧರ್ಮ ಅಂತ ಇಟ್ಕೊಂಡಾಗ ನಾವು ಹೇಳ್ತಾ ಹೋಗ್ತೀವಿ. ಇದರಲ್ಲಿ ಭಾರತೀಯ ವಿವಾಹ ಪದ್ಧತಿ ಇರ್ಬೋದು, ವಿವಾಹ ವಿಚ್ಛೇದನೆ ಇರ್ಬೋದು, ನಮ್ಮ ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ 1956 ಬಗ್ಗೆ ಇರ್ಬೋದು, ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಹಿಂದೂ ಕಾಯ್ದೆ ಒಳಗಡೆನೆ ಇದೆಲ್ಲದರ ಬಗ್ಗೆ, ಅಥವಾ ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತೇಳಿ ನಾವೇನು ಇವತ್ತು ಕರಿತಾ ಇದೀವಲ್ಲ, ಇದೆಲ್ಲದರ ಬಗ್ಗೆ ನಮ್ಮ ಪುರಾತನ ಅಥವಾ ನಮ್ಮ ಭಾರತದ ಪರಂಪರೆ ಒಳಗಡೆ ಇದೆಲ್ಲದರ ಬಗ್ಗೆ ಸ್ಪಷ್ಟವಾದಂತಹ ವಿವರಣೆಯನ್ನ ಹಿಂದೂ ಕೋಡಿಫಿಕೇಶನ್ ಲಾದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿವಾಹವಾದಂತ ಪದ್ಧತಿ ಒಳಗಡೆ, ವಿವಾಹ ಪದ್ಧತಿ ಪ್ರಕಾರ, ವಿವಾಹವಾದ ಪ್ರಕಾರ, ವಿವಾಹ ಆಗಿದ್ರು ಸಹ ಒಬ್ಬ ಪುರುಷ ಇನ್ನೊಂದು ಹೆಣ್ಣಿನ ಜೊತೆಗೆ, ಮಹಿಳೆ ಜೊತೆಗೆ ಯಾವುದೋ ಒಂದು ಪ್ರೀತಿ ಕುಂಕುಲದಿಂದಲೋ ಅಥವಾ ಸಂಬಂಧದಿಂದಲೋ ಅಥವಾ ಇನ್ಯಾವುದೇ ಒಂದು ದೈಹಿಕ ಸಂಪರ್ಕದಿಂದಲೋ ಸಂಪರ್ಕವನ್ನು ಹೊಂದ್ಬಿಟ್ಟು ನಂತರದಲ್ಲಿ ಅವರಿಗೆ ಏನು ಮಗು ಅಂತೇಳಿ ಹುಟ್ಟುತ್ತದಲ್ಲ, ಆ ಹುಟ್ಟಿದಂತ ಮಗುವನ್ನ ನಾವು ಇವತ್ತಿನ ಆಧುನಿಕ ಕಾನ್ಸೆಪ್ಟ್ ನಲ್ಲಿ, ಆಧುನಿಕ ವ್ಯವಸ್ಥೆ ಒಳಗಡೆ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ, ಅನೈತಿಕ ಸಂಬಂಧದಿಂದ ಹುಟ್ಟಿದಂತ ಮಗು ಅಂತೇಳಿ ನಾವು ಕರಿತಾ ಇದ್ದೀವಿ. ಇವತ್ತು ಆಧುನಿಕತೆಯ ಕಾನೂನುಗಳು ಬದಲಾಗ್ತಾ ಬರ್ತಾ ಇದ್ದಾವೆ. ಆ ಒಂದು ಕಾನೂನಿನ ಪ್ರಕಾರ ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತ ಏನಿದೆ, ಆ ಚೈಲ್ಡ್ಗೂ ಸಹ ನಾವು ಇವತ್ತು ಏನು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಸೆಲ್ಫ್ ರೆಕಾರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಮೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಇಮ್ಯೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಪ್ರಾಪರ್ಟಿ ಯಾವಾಗ ಟ್ರಾನ್ಸ್ಫರ್ ಆಗ್ತಾ ಹೋಗ್ತದೆ, ಯಾವುದೇ ವಿಧವಾದಂತ ಪ್ರಾಪರ್ಟಿ ಇರಲಿ, ಆ ಪ್ರಾಪರ್ಟಿ ಜೊತೆಗೇನೆ ಲೆಜಿಟಿಮೇಟ್ ಇರಲಿ, ಇಲ್ಲೆಜಿಟಿಮೇಟ್ ಇರಲಿ, ದ ಚೈಲ್ಡ್ಸ್ ರೈಟ್ಸ್ ಸಹ ಮೂವ್ ಆಗ್ತಾ ಹೋಗ್ತದೆ. ಪ್ರಾಪರ್ಟಿ ಹೌ ಇಟ್ ಹ್ಯಾಸ್ ಬೀನ್ ಪಾಸ್ ಅವೇ, ದ ರೈಟ್ಸ್ ಆಫ್ ದ ನ್ಯಾಚುರಲ್ ಆರ್ ಅನ್ಯಾಚುರಲ್ ಜನರೇಷನ್ ರೈಟ್ಸ್ ಆಲ್ಸೋ ಇಟ್ ಹ್ಯಾಸ್ ಬೀನ್ ಪಾಸಸ್. ಇವತ್ತು ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸ್ವಯಂ ಗಳಿಸಿರ್ತಕ್ಕಂಥ ಆಸ್ತಿ ಇರ್ಬೋದು, ಈ ಎರಡು ವಿಧವಾದಂತ ಆಸ್ತಿ ಒಳಗಡೆ ನೈಜವಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳೇನಿದ್ದಾರೆ, ಬಯಾಲಜಿಕಲ್ ಮಕ್ಕಳು ಅಂತ ಏನಿರ್ತಾರೆ, ನಾವೇನು ಇಲ್ಲಿಜಿಟಿಮೇಟ್ ಚೈಲ್ಡ್ ಅಂತ ಹೇಳ್ತೀವಿ, ಇಬ್ರು ಮಕ್ಕಳಿಗೂ ಕೂಡ ಈ ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಮತ್ತು ಸೆಲ್ಫ್ ರೆಕಾರ್ಡ್ ಪ್ರಾಪರ್ಟಿ ಒಳಗಡೆ ಲೆಜಿಟಿಮೇಟ್ ಆಗಿ ಬದ್ಧವಾದಂತ ಹಕ್ಕು, ಪ್ರಾಪರ್ಟಿ ರೈಟ್ಸ್ ಹೇಗೆ ಪ್ರಾಪರ್ಟಿ ಪಾಸ್ ಆಗ್ತಾ ಹೋಗ್ತದೆ, ಅದೇ ಜೊತೆ ಇವರ ಹಕ್ಕುಗಳು ಸಹ ಪ್ರಾಪರ್ಟಿ ಜೊತೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಪಾಸ್ ಆಗ್ತಾ ಇರ್ತಕ್ಕಂಥದ್ದನ್ನ ಕಾನೂನು ಹೇಳ್ತಿದೆ, ನಿಯಮ ಹೇಳ್ತಿದೆ ಎಂಬತಕ್ಕಂಥದ್ದನ್ನ ನಾವು ಮರಿಬೇಡ. ಈ ಒಂದು ನಿಯಮ ಕಾನೂನು ಹಿಂದೆ ನಮ್ಮ ಭಾರತದ ಪರಂಪರೆ ಒಳಗಡೆ ಕೂಡ ಸಂಪ್ರದಾಯವಾಗಿ, ನಡವಳಿಕೆವಾಗಿ ಹಿಂದೂ ಕೋಡಿಫಿಕೇಶನ್ ಲಾದೊಳಗಡೆ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇತ್ತು. ಅದನ್ನ ಇವತ್ತು ಆಧುನಿಕತೆ ತಂತ್ರಜ್ಞಾನದೊಳಗಡೆ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ಹೇಳ್ಬಿಟ್ಟು, ಇಲ್ಲೆಜಿಟಿಮೇಟ್ ಚೈಲ್ಡ್ ಆಲ್ಸೋ ಕ್ಲೈಮಿಂಗ್ ದ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ಇವತ್ತು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಎಷ್ಟೋ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಗಳನ್ನ, ಕೇಸ್ ಲಾಸ್ ಗಳನ್ನ ರೆಫರ್ ಮಾಡಿ ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಕಾನೂನು ಬಾಹಿರವಾಗಿ ಹುಟ್ಟಿರ್ತಕ್ಕಂಥ, ಅನೈತಿಕ ಸಂಬಂಧದಿಂದ ಹುಟ್ಟಿರ್ತಕ್ಕಂಥ ಮಗುವಿನ ಆಸ್ತಿ ಹಕ್ಕುಗಳು ಯಾವ್ಯಾವ ರೀತಿಯಲ್ಲಿ, ಯಾವ್ಯಾವ ಕಾನೂನು ಪ್ರಾವಿಷನ್ ಪ್ರಕಾರ ಅವರು ತಮ್ಮ ಆಸ್ತಿ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಅರ್ಹರಿದ್ದಾರೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಅಂತ ಒಂದು ನಿಯಮಗಳು, ಕಾನೂನು ಬಾಹಿರ ಮಗುವಿಗೆ ಇರ್ತಕ್ಕಂಥ ಒಂದು ಆಸ್ತಿಯ ಹಕ್ಕುಗಳ ಒಂದು ಯಾವ ರೀತಿ ಯಾವ್ಯಾವ
ಪ್ರಾವಿಷನ್ಸ್ ಮೇಲೆ ಅವರು ಆಸ್ತಿ ಹಕ್ಕನ್ನ ಕ್ಲೈಮ್ ಮಾಡಬಹುದು ಅಂತೇಳಿ ನೋಡ್ತಾ ಹೋದ್ರೆ ಮೊಟ್ಟ ಮೊದಲನೇದಾಗಿ ಇನ್ಹೆರಿಟೆನ್ಸ್ ಆಫ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ. ಸೊ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ರೈಟ್ಸ್ ಅಂತಂದ್ರೆ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರ್ತದೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಒಳಗಡೆ 4 ಜನ ಮಕ್ಕಳು ಇರ್ತಾರೆ. 4 ಜನ ಮಕ್ಕಳಲ್ಲಿ ಅದು ಹಂಚಿಕೆ ಆಗ್ತದೆ. ಹಂಚಿಕೆ ಆದ್ಮೇಲೆ ಒಬ್ಬ ತಂದೆಗೆ ಇಂಥ ಒಂದು ಇಲ್ಲೆಜಿಟಿಮೇಟ್ ಮಗು ಹುಟ್ಟಿರ್ತದೆ. ಆ ರೀತಿಯಾದಂತ ತಂದೆ ತನ್ನ ಆನ್ಸಿಸ್ಟ್ರಲ್ ಪಿತ್ರಾರ್ಜಿತ ಆಸ್ತಿ ಒಳಗಡೆ ಅವನ ತಂದೆಗೆ ಏನ್ ಆಸ್ತಿ ಬಂದಿರ್ತದೆ, ಪಾಲ್ ಬಂದಿರ್ತದೆ, ಆ ಪಾಲಿನ ಒಳಗಡೆ ಇಂಥ ಒಂದು ಇಲ್ಲೆಜಿಟಿಮೇಟ್ ಚೈಲ್ಡಿಗೂ ಸಹ ಆ ತಂದೆಗೆ ಬಂದಂತ ಆಸ್ತಿಯಲ್ಲಿ ಆ ತಂದೆ ಬಯಾಲಜಿಕಲ್ ತಂದೆಯ ಮಕ್ಕಳು ಏನಿರ್ತಾರೆ ಆ ಮಕ್ಕಳ ಜೊತೆಗೆ ಸಮಾನವಾದಂತ ಹಕ್ಕು ಈ ಒಂದು ಇಲ್ಲೆಜಿಟಿಮೇಟ್ ಚೈಲ್ಡ್ ಸಹ ಹೊಂದಿರ್ತದೆ. ಇಟ್ ಇಸ್ ಎನ್ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಅವರು ತಮ್ಮ ಆಸ್ತಿ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರ್ತಾರೆ. ಇದು ಒಂದು ಲೆಜಿಟಿಮೇಟ್ ಪ್ರಾವಿಷನ್ ಅಂತೇಳಿ ನಾವು ಹೇಳ್ಬೋದು. ಆದ್ರೆ ಕಂಪ್ಯಾರಿಸನ್ ಮಾಡಿದಾಗ ಲೆಜಿಟಿಮೇಟ್ ಮತ್ತು ಇಲ್ಲೆಜಿಟಿಮೇಟ್ ಚೈಲ್ಡ್ಗೆ ಕಂಪ್ಯಾರಿಸನ್ ಮಾಡಿದಾಗ ಸಮಥಿಂಗ್ ಲಿಟ್ಲಿ ಬಟ್ ರೈಟ್ಸ್ ಇವರಿಗೆ ಬರುವಂತ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿ ಕುಟುಂಬದ ವ್ಯವಸ್ಥೆ, ಕುಟುಂಬದಲ್ಲಿ ಅವರನ್ನು ನೋಡುವಂತ ರೀತಿ ಮತ್ತು ಸಮಾಜ ಅವರನ್ನು ನೋಡುವಂತ ರೀತಿ, ಅವರನ್ನು ಬಳಸಿಕೊಳ್ಳುವಂತ ವ್ಯವಸ್ಥೆ ಒಳಗಡೆ ಈ ಒಂದು ಮಿತವ್ಯಯತೆ ಹಕ್ಕು ಅವರಿಗೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇದಂತ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಈವನ್ ಅಮೆಂಡೆಡ್ ಆಕ್ಟ್ ಆಫ್ 2005 ಪ್ರಕಾರವನ್ನು ಕೂಡ ಇಂಥ ಒಂದು ಇಲ್ಲಿಜಿಟಿಮೇಟ್ ಚೈಲ್ಡ್ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಆಸ್ತಿ ಹಕ್ಕನ್ನ ಪಡೆದುಕೊಳ್ಳುವಂತ ಸ್ಪಷ್ಟವಾದಂತ ಕಾನೂನು ಹಿಂದೂ ಸಕ್ಸೆಷನ್ ಆಕ್ಟ್ ನಲ್ಲೂ ಸಹ ಇರ್ತದೆ. ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆಯಲ್ಲೂ ಸಹ ಸ್ಪಷ್ಟವಾಗಿ ರೈಟ್ಸ್ ತೆಗೆದುಕೊಳ್ಳುವಂಥದ್ದು ಹಕ್ಕಿದೆ ಅಂತೇಳಿ ಕಾನೂನು ಕಾಯ್ದೆ ಹೇಳ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಿಂದೂ ವಾರಸುದಾರ ಕಾಯ್ದೆ ಅಂತಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಅಜ್ಜನಿಂದ ತಂದೆ ಬರ್ತದೆ, ತಂದೆಯಿಂದ ಮಗ, ಮೊಮ್ಮಗ, ಮರಿಮಗ, ಈ ರೀತಿಯಾದಂತ ಸಕ್ಸೆಷನ್ ಅಂತೇಳಿ ಹೇಳ್ತೀವಿ. ಇಂಥ ಒಂದು ವಾರಸುದಾರ, ಒಬ್ಬರಿಂದ ಇನ್ನೊಬ್ರು ವಾರಸುದಾರ ಲೀಗಲ್ ಏರ್ಸ್ ಅಂತ ಬರ್ತದೆ. ಇಂಥ ಒಂದು ಸಕ್ಸೆಷನ್ ಲೀಗಲ್ ಏರ್ಸ್ ಪ್ರಕಾರ ಕೂಡ ಈ ಒಂದು ಇಲಿಜಿಟಿಮೇಟ್ ಚೈಲ್ಡ್ಗಳು ತಮ್ಮದೇ ಆದಂತ ಆಸ್ತಿ ಹಕ್ಕನ್ನ ಪಡ್ಕೊಳ್ಳಿಕ್ಕೆ ಸ್ಪಷ್ಟವಾದಂತ ನಿಯಮ ಈ ಒಂದು ಕಾನೂನಿನಲ್ಲಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಂಥ ಒಂದು ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಇವರು ಆಸ್ತಿ ಹಕ್ಕನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಕೌಟುಂಬಿಕ ಪರಿಸ್ಥಿತಿ, ಕೌಟುಂಬಿಕ ಸಂದರ್ಭ ಮತ್ತು ಕೌಟುಂಬಿಕ ಸನ್ನಿವೇಶ, ಕುಟುಂಬ ಇವರನ್ನು ನಡೆಸಿಕೊಳ್ಳುವಂತ ರೀತಿ, ಸಮಾಜ ಇವರನ್ನ ನಡೆಸಿಕೊಳ್ಳುವಂತ ಪದ್ಧತಿ ಒಳಗಡೆ, ವ್ಯವಸ್ಥೆ ಒಳಗಡೆ ಅವರಿಗೆ ಒಂದಿಷ್ಟು ಸಂದರ್ಭ ಪರಿಸ್ಥಿತಿಗೆ ತಕ್ಕಂತೆ ತಮ್ಮ ಹಕ್ಕನ್ನು ಇವರು ಚಲಾಯಿಸಿಕೊಳ್ಬೇಕಾಗುತ್ತೆ. ಇದು ಒಂದು ಅತಿ ಪ್ರಮುಖವಾದಂತ ಅಂಶ ಮತ್ತು ನಿಯಮ. ಇನ್ನು ಮೂರನೇದಂತಂದ್ರೆ ಪ್ರಾಪರ್ಟಿ ಡಿವಿಷನ್. ಯಾವುದೇ ಒಂದು ಕುಟುಂಬದೊಳಗಡೆ ಇಂಥ ಒಂದು ಇಲ್ಲೆಜಿಟಿಮೇಟ್ ಚೈಲ್ಡ್ ಇದೆ ಅಂತ ಹೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಆ ಕುಟುಂಬದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಲಿ, ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ ಆಗಲಿ, ವಿಭಜನೆ ಏನಾಗ್ತದೆ, ವಿಭಾಗ ಏನಾಗುತ್ತೆ, ಆ ರೀತಿ ವಿಭಾಗ ಮಾಡಿಕೊಳ್ಳುವುದರ ಮೂಲಕವೂ ಸಹ ಆಗುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಕುಟುಂಬ ತನ್ನ ಆಸ್ತಿಯನ್ನು ವಿಭಜನೆ ಮಾಡ್ಕೊಳ್ತದೆ, ವಿತರಣೆ ಮಾಡ್ಕೊಳ್ತದೆ, ಹಂಚಿಕೆ ಮಾಡ್ಕೊಳ್ತಾ ಇದೆ ಅನ್ನತಕ್ಕಂಥ ಸಂದರ್ಭದೊಳಗಡೆ ಅಂತ ಕುಟುಂಬದೊಳಗಡೆ ಏನಾದ್ರೂ ಇಂಥ ಒಂದು ಕಾನೂನು ಬಾಹಿರ ಮಗು ಇತ್ತು ಅಂತಂದ್ರೆ ಆ ಮಗುವಿಗೂ ಸಹ ತನ್ನದೇ ಆದಂತ ಒಂದು ಪಾಲುಗಾರಿಕೆಯನ್ನ ಅಥವಾ ಶೇರ್ ಅನ್ನ ಕೇಳುವಂತ ರೈಟ್ಸ್, ಹಕ್ಕು ಕಾನೂನಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವುಗಳೆಲ್ಲರೂ ಸಹ ಮರಿಬಾರ್ದು. ಇದು ಸ್ಪಷ್ಟವಾಗಿದೆ, ಇದು ನಾವು ನೆನ್ಪಿಟ್ಕೋಬೇಕು. ಇನ್ನೊಂದು ಅತಿ ಪ್ರಮುಖವಾದಂತ ಪ್ರಾವಿಷನ್ ಅಂತಂದ್ರೆ ರಿಕ್ವೈರ್ಡ್ ಪ್ರಾವಿಷನ್. ದ ಇಲ್ಲೆಜಿಟಿಮೇಟ್ ಚೈಲ್ಡ್ ಆಲ್ಸೋ ಎಂಟೈಟಲ್ಡ್ ಟು ಕ್ಲೈಮ್ ದೇರ್ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ಬಂದಂತ ಸಂದರ್ಭದೊಳಗಡೆ ಅದಂತಂದ್ರೆ ಮೇಂಟೆನೆನ್ಸ್ ಅಂಡ್ ಸಪೋರ್ಟ್. ಯಾವುದೋ ಒಂದು ಸಾಂದರ್ಭಿಕ ವ್ಯವಸ್ಥೆಯಿಂದ ಇಂಥ ಒಂದು ಮಕ್ಕಳು ಒಂದು ಕುಟುಂಬದೊಳಗಡೆ, ಒಂದು ವ್ಯವಸ್ಥೆ ಒಳಗಡೆ, ಒಂದು ಸಾಮಾಜಿಕ ವ್ಯವಸ್ಥೆ ಒಳಗಡೆ, ಒಂದು ಕೌಟುಂಬಿಕ ವ್ಯವಸ್ಥೆ ಒಳಗಡೆ ಯಾರಿಂದಲೋ ತಪ್ಪುಗಳುಂಟಾಗಿ ಹ್ಯೂಮನ್ ಎರರ್ಸ್ ಇಟ್ಸ್ ಕಾಮನ್ ಅಂತ ಹೇಳ್ತೀವಿ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡೋದು ಸಹಜ. ಇಂಥ ತಪ್ಪು ಉಂಟಾಗಿ ಅಂತ ಒಂದು ಮಗು ಆ ಕುಟುಂಬದಲ್ಲಿ ಇದೆ ಅಂತ ಸಂದರ್ಭದೊಳಗಡೆ ಆ ಕೌಟುಂಬಿಕ ನಿರ್ವಹಣೆ ಅಂತೇನಿದೆ ಮತ್ತು ಕೌಟುಂಬಿಕ ಸಪೋರ್ಟ್ ಅಂತೇನಿದೆ, ಆ ನಿರ್ವಹಣೆ ಮತ್ತು ಸಪೋರ್ಟಿನ ಮೇಲೆ ಈ ಮಗು ತನ್ನದೇ ಆದಂತ ಆಸ್ತಿ ಹಕ್ಕನ್ನ ಕ್ಲೈಮ್ ಮಾಡಬಹುದು. ಅದು ಕೌಟುಂಬಿಕ ನಿರ್ವಹಣೆ ಅಂದ್ರೆ ಆ ಮಗುವಿಗೆ ಎಜುಕೇಶನ್ ಕೊಟ್ಟಿರೋದ್ರ ಮೇಲೆ ಇರ್ಬೋದು,
ಆ ಮಗುವಿಗೆ ಹೆಲ್ತ್ ಕೇರ್ ತೆಗೆದುಕೊಂಡಿರ್ತಕ್ಕಂಥ ಇರಬಹುದು, ಆ ಮಗುವಿನ ಯೋಗಕ್ಷೇಮವನ್ನು ನೋಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ ಮೇಲೆ ಇರಬಹುದು, ಮತ್ತು ಅವರ ತಂದೆ ತಾಯಿಗಳು ಆ ಮಗುವಿಗೆ ಯಾವ ರೀತಿ ಸಪೋರ್ಟ್ ಅನ್ನು ಕೊಟ್ಟು ನಿರ್ವಹಣೆ ಮಾಡಿಕೊಂಡು ಸಪೋರ್ಟ್ ಅನ್ನು ಕೊಟ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೆ, ಆ ಒಂದು ಹಕ್ಕಿನ ಮೇಲೂ ಸಹ ಈ ಮಗು ತನ್ನದೇ ಆದಂತ ಆಸ್ತಿ ಹಕ್ಕನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಇಲ್ಲಿಜಿಟಿಮೇಟ್ ಚೈಲ್ಡ್. ಇನ್ನು ಲಾಸ್ಟ್ ಇರ್ತದೆ ಅಡಾಪ್ಷನ್. ಕೆಲವೊಂದು ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವರು ಮಕ್ಕಳುಗಳು ತಂದೆ ತಾಯಿಗೆ ಮಕ್ಕಳು ಇರೋದಿಲ್ಲ, ಯಾವುದೇ ಮಕ್ಕಳು ಆಗೋದಿಲ್ಲ ಎಂಬತಕ್ಕಂಥ ಒಂದು ವಿಶ್ವಾಸಕ್ಕೆ ಬಂದ್ಬಿಟ್ಟಿರ್ತಾರೆ. ಟೆಸ್ಟಿಂಗ್ ಮೆಡಿಕಲ್ ಟೆಸ್ಟ್ ಅಲ್ಲಾಗಿ ನಮಗೆ ಮಕ್ಕಳು ಆಗೋದಿಲ್ಲ ಅಂತೇಳಿ ಗೊತ್ತಾದಂತ ಸಂದರ್ಭದಲ್ಲಿ ಯಾವುದೋ ಒಂದು ಅನಾಥ ಮಗುವನ್ನ ಅಥವಾ ಇನ್ಯಾರ್ದೋ ಬ್ಲಡ್ ರಿಲೇಶನ್ಶಿಪ್ ನಲ್ಲಿ ಹುಟ್ಟಿದಂತ ಮಗುವನ್ನ ಅಥವಾ ತಮ್ಮ ರಕ್ತ ಸಂಬಂಧದಲ್ಲಿ ಇರ್ತಕ್ಕಂಥ ಸಂಬಂಧಿಕರಿಂದ ದತ್ತುಕವನ್ನು ತೆಗೆದುಕೊಳ್ತಾರೆ, ದತ್ತುವಾಗಿ ಪಡ್ಕೊಳ್ತಾರೆ. ಅದು ಹೆಣ್ಮಗು ಇರ್ಬೋದು ಅಥವಾ ಗಂಡು ಮಗು ಇರ್ಬೋದು. ದತ್ತುವಾಗಿ ಪಡೆದುಕೊಂಡಂತ ಮಕ್ಕಳು ಆ ಕುಟುಂಬದೊಳಗಡೆ ಏನು ಆಸ್ತಿ ಇರ್ತದೆ, ಏನು ವ್ಯವಹಾರ ಇರ್ತದೆ, ಆ ಕೌಟುಂಬಿಕ ನಿರ್ವಹಣೆ, ವ್ಯವಹಾರ, ಆಸ್ತಿ, ಶಿಕ್ಷಣ ಎಲ್ಲದರಲ್ಲೂ ಸಹ ಅವರಿಗೆ ಒಂದು ನ್ಯಾಚುರಲ್ ಸಹಜವಾಗಿರ್ತಕ್ಕಂಥ ಬಯಾಲಜಿಕಲ್ ಆಗಿ ಹುಟ್ಟುವಂತ ಮಗುವಿಗೆ ಏನು ಹಕ್ಕಿರ್ತದೆ ಅದೆಲ್ಲದರ ಹಕ್ಕುಗಳು ಹೊಸದಾಗಿ ಹುಟ್ಕೊಳ್ತವೆ, ಹೊಸದಾಗಿ ನಿರ್ವಹಣೆ ಆಗ್ತವೆ. ಇಂಥ ಒಂದು ಅಡಾಪ್ಷನ್, ಮಕ್ಕಳನ್ನ ದತ್ತು ಪಡೆದುಕೊಳ್ಳುವುದರ ಮೂಲಕವೂ ಸಹ ಒಂದು ಈ ರೀತಿ ದತ್ತು ಪಡ್ಕೊಳ್ಳಿ ಅಂತ ಅದು ರಕ್ತ ಸಂಬಂಧದಲ್ಲಿ ಹುಟ್ಟಿರ್ಬೋದು ಅಥವಾ ಇನ್ಯಾರಿಗೂ ಅನಾಥ ಮಗು ಆಗಿರ್ಬೋದು, ಆರ್ಫನ್ ಚೈಲ್ಡ್ ಆಗಿರ್ಬೋದು, ಪಡ್ಕೊಂಡಂತ ಸಂದರ್ಭದಲ್ಲಿ ದಟ್ ಇಸ್ ಎ ಬಯಾಲಜಿಕಲ್ ಚೈಲ್ಡ್ ಸಹ ಅಂತೇಳಿ ಅಂದ್ಕೊಂಡು ತೆಗೆದುಕೊಂಡಿರ್ಬೋದು, ನ್ಯಾಚುರಲ್ ತಂದೆ ತಾಯಿಗಳನ್ನು ತೆಗೆದುಕೋಬಹುದು, ಅಥವಾ ಅನಾಥ ಮಕ್ಕಳನ್ನ ದತ್ತು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆ ರೀತಿ ದತ್ತು ಪಡೆದುಕೊಂಡು ಬಂದಂತ ಮಗುಗೂ ಸಹ ಈ ಒಂದು ಕಾನೂನು ಕಾಯ್ದೆ ಒಳಗಡೆ ತನ್ನದೇ ಆದಂತ ಆಸ್ತಿಯ ಪಾಲಿನ ಹಕ್ಕನ್ನು ಪಡೆದುಕೊಳ್ಳತಕ್ಕಂಥ ಹಕ್ಕು ಕಾನೂನಿನ ಒಳಗಡೆ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಎಲ್ಲ ರಿಕ್ವೈರ್ಮೆಂಟ್ಸ್ ಪ್ರಾವಿಷನ್ಸ್ ಏನಿದಾವಲ್ಲ, ಎಲ್ಲ ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ ಪ್ರಾವಿಷನ್ಸ್ ಏನಿದಾವಲ್ಲ, ಈ ಪ್ರಾವಿಷನ್ಸ್ ಗಳ ಪ್ರಕಾರ ಪ್ರತಿಯೊಂದು ಕಾನೂನು ಬಾಹಿರ ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ತಮ್ಮದೇ ಆದಂತ ಒಂದು ಆಸ್ತಿ ಹಕ್ಕನ್ನು ಕೊಡಬೇಕಂತೇಳಿ ಇವತ್ತಿನ ಆಧುನಿಕತೆಯಲ್ಲಿ ಇರ್ತಕ್ಕಂಥ ಕಾನೂನುಬದ್ಧವಾದಂತ ಕಾಯ್ದೆಬದ್ಧವಾದಂತ ಕಾನೂನುಗಳನ್ನ ಇವತ್ತು ಸ್ಪಷ್ಟವಾಗಿ ಕಾನೂನಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತೀವಿ. ಈ ಎಲ್ಲ ಅಂಶಗಳನ್ನು ಅನುಕರಣೆ ಮಾಡಿಕೊಂಡು ಇವತ್ತು ಅನೈತಿಕವಾಗಿ ಹುಟ್ಟಿರ್ತಕ್ಕಂಥ ಇಲ್ಲಿಜಿಟಿಮೇಟ್ ಚೈಲ್ಡ್ ಆಲ್ಸೋ ಎಂಟೈಟಲ್ಡ್ ಟು ಕ್ಲೈಮ್ ದ ಹಿಸ್ ಆರ್ ಹರ್ ಓನ್ ಪ್ರಾಪರ್ಟಿ ರೈಟ್ಸ್ ಅಂತೇಳಿ ನಾವು ಈ ಒಂದು ವಿಡಿಯೋ ಮೂಲಕ ನಮ್ಮ ಎಲ್ಲರಿಗೂ ಸಹ ಈ ಒಂದು ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ, ಈ ರೀತಿ ಮಾನಸಿಕವಾಗಿ ಸಫರ್ ಆಗ್ತಾ ಇರ್ತಕ್ಕಂಥ ಒಂದು ಗೊಂದಲದಲ್ಲಿರ್ತಕ್ಕಂಥ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಒಂದಿಷ್ಟು ಈ ವಿಷಯ ಗೊತ್ತಾಗ್ಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ